ಸ್ನೇಹಿತರೆ, ಡೆವೋಷನಲ್ ಟುಡೇಗೆ ಸ್ವಾಗತ. ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗೋವರೆಗೂ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ನಾವು ದೇಶದ ಬಗ್ಗೆ ಮಾತಾಡಿರ್ತೀವಿ, ದೇಶಭಕ್ತಿ ಗೀತೆಗಳನ್ನು ಕೇಳ್ತೀವಿ, ನನ್ನ ದೇಶ ಹಾಗೆ ಹೀಗೆ ಅಂತೆಲ್ಲ ಮಾತಾಡಿರ್ತೀವಿ. ಆದರೆ ನಮ್ಮ ಪ್ರಾಚೀನ ಭಾರತ ಹೇಗಿತ್ತು ಅಂತ ನಿಮಗೆ ಗೊತ್ತಾ? ನಮ್ಮ ದೇಶ ಅದೆಂತಹ ಅದ್ಭುತ ಚರಿತ್ರೆಯನ್ನ ಹೊಂದಿತ್ತು ಅನ್ನೋದು ನಿಮಗೆ ಗೊತ್ತಾ? ಅಷ್ಟಕ್ಕೂ 1000 ವರ್ಷಗಳ ಹಿಂದಿನ ನಮ್ಮ ಭಾರತ ಹೇಗಿತ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ. ಈಗ ನಮ್ಮದೆಲ್ಲ ಹೈಟೆಕ್ ಜೀವನ, ಅಂಗೈಯಲ್ಲೇ ಎಲ್ಲವೂ ಕ್ಷಣಾರ್ಧದಲ್ಲೇ ಸಿಗುತ್ತೆ. ವಿಶ್ವದ ಯಾವ ಮೂಲೆಯಲ್ಲಿ ಇರೋರ ಜೊತೆಯಾದ್ರೂ ಮಾತಾಡೋದಕ್ಕೆ ಫೋನ್ ಇದೆ, ಸಾಗರಗಳನ್ನು ದಾಟಿ ವಿದೇಶಕ್ಕೆ ಹಾರಲು ವಿಮಾನಗಳಿವೆ, ಬೇಕಾದ ಹಾಡು ಕೇಳೋದಕ್ಕೆ ಬೇಕಾದಷ್ಟು ಆಪ್ಷನ್ಸ್ ಇದಾವೆ. ಆದ್ರೆ ಇದ್ಯಾವ ತಂತ್ರಜ್ಞಾನವೂ ಇಲ್ಲದ ಜೀವನ ಹೇಗಿತ್ತು ಗೊತ್ತಾ? 1000 ವರ್ಷದ ಹಿಂದಿನ ಭಾರತದಲ್ಲಿ ಅಫ್ಘಾನಿಸ್ತಾನ, ಪಾಕಿಸ್ತಾನ, ನೇಪಾಳ, ಭೂತಾನ್, ಬಾಂಗ್ಲಾದೇಶ, ಬರ್ಮಾ, ಇಂಡೋನೇಷ್ಯಾ, ಕಾಂಬೋಡಿಯಾ, ವಿಯೆಟ್ನಾಂ, ಮಲೇಷಿಯಾ, ಸುಮಾತ್ರಾ, ಮಾಲ್ಡೀವ್ಸ್ ಸೇರಿದಂತೆ ಚಿಕ್ಕ ಚಿಕ್ಕ ರಾಷ್ಟ್ರಗಳು ಭಾರತದ ಅಕ್ಕಪಕ್ಕದ ನೆರೆಯ ರಾಷ್ಟ್ರಗಳಾಗಿದ್ವು. ಒಂದೊಂದು ದೇಶಕ್ಕೂ ಒಬ್ಬೊಬ್ಬ ರಾಜನಿದ್ದ, ಆದ್ರೆ ಎಲ್ಲರನ್ನು ಭಾರತೀಯರು ಅಂತಾನೆ ಕರೆಯುತ್ತಿದ್ರು. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಮಾತ್ರವಲ್ಲ, ಇನ್ನೂ ವಿಶಾಲವಾಗಿ ಹರಡಿದ್ದ ದೇಶವಾಗಿತ್ತು ಭಾರತ. ಆದ್ರೆ ನಿರಂತರವಾದ ಹಲವು ರಾಷ್ಟ್ರಗಳ ದಾಳಿಯಿಂದ ಭಾರತ ಛಿದ್ರವಾಯಿತು. ಚರಿತ್ರೆಯ ಪುಟಗಳನ್ನು ಒಮ್ಮೆ ತಿರುಗಿಸಿ ನೋಡಿದ್ರೆ ಅಶೋಕ ಚಕ್ರವರ್ತಿ ನಮ್ಮ ದೇಶದಲ್ಲಿ ಅದ್ಭುತವಾಗಿ ಆಳ್ವಿಕೆ ಮಾಡಿದ್ದ. ಆ ಬಳಿಕ ಬಂದವರು ದೇಶವನ್ನ ಸಾಕಷ್ಟು ಇಬ್ಬಾಗ ಮಾಡಿದ್ರು. ಅದರಲ್ಲೂ ಬ್ರಿಟಿಷರ ಆಕ್ರಮಣದಿಂದ ದೇಶ ಮತ್ತಷ್ಟು ಭಾಗಗಳಾಗಿ ಹೋಯಿತು. ಹಲವರು ನಮ್ಮ ದೇಶದ ಸಂಪತ್ತನ್ನ ದೋಚಿಕೊಂಡು ಹೋದ್ರು. ಇಲ್ಲದಿದ್ರೆ ನಮ್ಮ ದೇಶದ ಆರ್ಥಿಕ ಸ್ಥಿತಿ ಇವತ್ತು ಬೇರೆ ರೀತಿನೇ ಇರ್ತಿತ್ತು. ಕೇವಲ 70 ವರ್ಷದ ಹಿಂದೆ ಭಾರತೀಯರು ಎಂತಹ ಬಟ್ಟೆಗಳನ್ನು ಹಾಕೊಳ್ತಿದ್ರು ಅನ್ನೋದು ನಿಮಗೆ ಗೊತ್ತಾ? ಆದ್ರೆ 1000 ವರ್ಷದ ಹಿಂದೆಯೇ ಪುರುಷರು ಧೋತಿಗಳನ್ನು ಧರಿಸ್ತಿದ್ರು, ಕೆಲವರು ತಲೆಗೆ ಪೇಟ ಧರಿಸ್ತಿದ್ರು. ಭಾರತದಲ್ಲಿ ಹೆಚ್ಚಾಗಿ ಹತ್ತಿಯನ್ನ ಬೆಳೀತಿದ್ರು. ಜಗತ್ತು ಬೆತ್ತಲೆಯಾಗಿ ಮರದ ಎಲೆಗಳಿಂದ ಮೈ ಮುಚ್ಕೊಳ್ಳೋ ಸಮಯದಲ್ಲೇ ಭಾರತೀಯರು ಮೈ ತುಂಬಾ ಬಟ್ಟೆ ಹಾಕೊಳ್ತಿದ್ರು. ಈಗ ಸ್ಟೈಲ್ ಅಂತ ಗಡ್ಡ ಬಿಡುವಂತೆ ಆಗಿನ ಪುರುಷರು ತಮ್ಮ ಗಡ್ಡವನ್ನ ಬಿಡ್ತಿರ್ಲಿಲ್ಲ. ಹೀಗೆ ಸಾವಿರಾರು ವರ್ಷಗಳ ಹಿಂದೆ ಪುರುಷರ ವೇಷಭೂಷಣ ಒಂದೇ ರೀತಿ ಇತ್ತು. ಒಂದು ಸಮುದಾಯದ ವೇಷಭೂಷಣ ಅವರ ಸಂಸ್ಕೃತಿ ಹಾಗೂ ಉದ್ಯೋಗಕ್ಕೆ ಪ್ರತೀಕವಾಗಿ ಇರ್ತಿತ್ತು. ಮಹಿಳೆಯರು ಸೀರೆ ಉಡುತ್ತಿದ್ರು, ವಿವಿಧ ಬಗೆಯ ಆಭರಣಗಳನ್ನ ಧರಿಸ್ತಿದ್ರು. ಬದಲಾವಣೆ ಜಗದ ನಿಯಮ ಅನ್ನುವಂತೆ ಮಹಿಳೆಯರ ಉಡುಗೆ ತೊಡುಗೆಗಳಲ್ಲಿ ಹಲವು ಬದಲಾವಣೆಗಳಾದವು. ಆಭರಣ ಚಿನ್ನಾಭರಣಗಳು ಬದಲಾಗ್ತಾ ಬಂದವು. 1800ರಿಂದ ಮುಸ್ಲಿಂ ಸಮುದಾಯದ ಮಹಿಳೆ ಹಾಗೂ ಪುರುಷರು ಸಲ್ವಾರ್ ರೀತಿಯ ಬಟ್ಟೆಗಳನ್ನ ಹಾಕೊಳ್ತಿದ್ರು. ಉತ್ತರ ಭಾರತದಲ್ಲೂ ಇಂಥದ್ದೇ ಉಡುಗೆ ತೊಡುಗೆ ಇದ್ರೂ ಸೀರೆಗೆ ಹೆಚ್ಚು ಪ್ರಾಧಾನ್ಯತೆ ಕೊಡ್ತಿದ್ರು. ಯಾಕಂದ್ರೆ ಸಲ್ವಾರ್ ರೀತಿಯ ಬಟ್ಟೆಗಳು ಅಂದಿನ ಕಾಲದಲ್ಲಿ ದುಬಾರಿ ಬಟ್ಟೆಗಳಾಗಿದ್ವು. ಹೀಗಾಗಿ ಬಡ ಕುಟುಂಬಗಳು ಹೆಚ್ಚಾಗಿ ಸೀರೆಗಳ ಮೊರೆ ಹೋಗ್ತಿದ್ರು. ಇನ್ನು ಸಣ್ಣ ಸಣ್ಣ ಮಕ್ಕಳ ಮೈ ಮೇಲೆ ಯಾವುದೇ ರೀತಿಯ ಬಟ್ಟೆಗಳಿರ್ತಿರ್ಲಿಲ್ಲ. ಒಂದ್ ವೇಳೆ ಇದ್ರೂ ಪಂಚೆ ರೀತಿಯ ಬಟ್ಟೆ ಇಲ್ಲ ಕೌಪಿನ ಮಾತ್ರ ಇರ್ತಿತ್ತು. ದೊಡ್ಡ ಮಕ್ಕಳು ಮೊಣಕಾಲಿನವರೆಗೆ ಬಟ್ಟೆಗಳನ್ನ ಹಾಕೊಳ್ತಿದ್ರು. ಹೆಣ್ಣು ಮಕ್ಕಳು ವಯಸ್ಸಿಗೆ ಬಂದ ಬಳಿಕ ಸೀರೆ ಉಡೋದು ಕಡ್ಡಾಯವಾಗಿತ್ತು. ಈಗ ನಮ್ಮ ದೇಶ ಜನಸಂಖ್ಯೆಯಲ್ಲಿ 1ನೇ ಸ್ಥಾನದಲ್ಲಿದೆ. ಆದ್ರೆ 1000 ವರ್ಷದ ಹಿಂದೆಯೇ ಭಾರತದಲ್ಲಿ 3 ಕೋಟಿ ಜನರಿದ್ರು. ಯುರೋಪ್ ಬಿಟ್ರೆ ಇಷ್ಟೊಂದು ಜನಸಂಖ್ಯೆ ಇದ್ದದ್ದು ನಮ್ಮ ದೇಶದಲ್ಲಿ ಮಾತ್ರ. ಇನ್ನು ನಮ್ಮಲ್ಲಿ ಆದಿವಾಸಿಗಳ ಸಂಖ್ಯೆ ಕೂಡ ಹೆಚ್ಚಾಗಿತ್ತು. ಕೋಟ್ಯಾಂತರ ಜನ ಕಾಡಿನಲ್ಲೇ ವಾಸ ಮಾಡ್ತಿದ್ರು. ಭಾರತ ಪ್ರಾಚೀನ ಕಾಲದಿಂದಲೂ ವ್ಯವಸಾಯ ಆಧಾರಿತ ದೇಶ. ಆದ್ರೆ ಈಗ ಇರುವಂತೆ 1000 ವರ್ಷದ ಹಿಂದೆ ಕೃಷಿ ಪರಿಕರಗಳು ಇರಲಿಲ್ಲ. ಇಷ್ಟೊಂದು ದೊಡ್ಡ ಮಟ್ಟದಲ್ಲೂ ಯಾರು ವ್ಯವಸಾಯ ಮಾಡ್ತಿರ್ಲಿಲ್ಲ. ತಮ್ಮ ತಮ್ಮ ಕುಟುಂಬಕ್ಕೆ ಹಾಗೂ ತಮ್ಮ ಸಂಬಂಧಿಕರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ದವಸ ಧಾನ್ಯಗಳನ್ನ ಬೆಳೆಯುತ್ತಿದ್ರು. ಆಗಿನ ಕಾಲದಲ್ಲೇ ಬಾಟರ್ ಸಿಸ್ಟಮ್ ಅಂದ್ರೆ ಕೊಡು ತಗೋ ಪದ್ಧತಿ ಭಾರತದಲ್ಲಿ ಚಾಲ್ತಿಯಲ್ಲಿತ್ತು. ಆದ್ರೆ ಬ್ರಿಟಿಷರು ಭಾರತಕ್ಕೆ ಬಂದು ಹಣವನ್ನ ಪರಿಚಯಿಸಿದ್ರು. ಬಳಿಕ ಅವರ ಆದೇಶದಂತೆ ಹೆಚ್ಚೆಚ್ಚು ಬೆಳೆಗಳನ್ನು ಬೆಳೆಯುವ ಅನಿವಾರ್ಯತೆ ಭಾರತೀಯರಿಗೆ ಎದುರಾಗಿತ್ತು. ಭಾರತದಲ್ಲಿ ವ್ಯವಸಾಯದ ಜೊತೆಗೆ ಪಶುಸಂಗೋಪನೆಯು ಅಂದಿನ ಕಾಲದಿಂದಲೂ ಬಂದ ಪದ್ಧತಿಯಾಗಿದೆ. ಭಾರತೀಯರು ವ್ಯವಸಾಯ ಪಶುಸಂಗೋಪನೆಯಲ್ಲಿ ಹೆಚ್ಚು ಸಮಯ ಕಳೆಯುತ್ತಿದ್ರು. ಇಲ್ಲಿವರೆಗೆ ನೀವು ತಿಳ್ಕೊಂಡಿದ್ದು ಕೇವಲ ಗ್ರಾಮೀಣ ಭಾಗದ ಜನರ ಜೀವನ ಶೈಲಿಯ ಬಗ್ಗೆ ಮಾತ್ರ. ಆದರೆ ನಗರಗಳಲ್ಲಿ ಜೀವನ ಶೈಲಿ ಹೇಗಿತ್ತು ಗೊತ್ತಾ? ನಗರ ಪ್ರದೇಶಗಳಲ್ಲಿ ಶ್ರೀಮಂತರು, ರಾಜಮನೆತನಗಳು ಹೆಚ್ಚಾಗಿರ್ತಿದ್ವು. ತಮ್ಮ ಕೆಲಸ ಕಾರ್ಯಗಳನ್ನು ನೋಡ್ಕೊಳ್ಳೋಕೆ ಕೂಲಿಗೆ ಜನರನ್ನ ಇಟ್ಕೊಳ್ತಿದ್ರು. ಆದರೆ ಬ್ರಿಟಿಷರ ಆಗಮನದಿಂದ ಶ್ರೀಮಂತರು, ರಾಜಮನೆತನಗಳಿಗೆ ದೊಡ್ಡ ಗಂಡಾಂತರವೇ ಎದುರಾಗಿತ್ತು. ಜೀವನ ಶೈಲಿಯು ಬದಲಾಗಿದೆ. ಹೋಯಿತು. ಕಾರ್ಮಿಕರಿಗೆ ಕಷ್ಟ ಹೆಚ್ಚಾಯಿತು. ಹೆಚ್ಚು ಶ್ರಮ ಕಡಿಮೆ ವೇತನ ಅನ್ನೋದು ಶುರುವಾಯಿತು. ಜೊತೆಗೆ ನಗರದಲ್ಲಿ ವಾಸ ಮಾಡುವವರು ಹೆಚ್ಚೆಚ್ಚು ತೆರಿಗೆ ಪಾವತಿ ಮಾಡಬೇಕಿತ್ತು. ಬಡವರು ಹಸಿವಿನಿಂದ ಹೆಚ್ಚಾಗಿ ಬಳಲೋಕೆ ಶುರು ಮಾಡಿದ್ರು. ಇವೆಲ್ಲ ಬ್ರಿಟಿಷರು ಭಾರತಕ್ಕೆ ಬಂದ ಮೇಲೆ ಶುರುವಾದ ಸಂಕಷ್ಟಗಳಾದ್ರೂ ಅವರು ಭಾರತವನ್ನ ಬಿಟ್ಟು ಹೋದ್ರು. ಇವತ್ತಿಗೂ ಈ ಕಷ್ಟಗಳಿಂದ ಜನ ಮಾತ್ರ ಹೊರಬರೋಕೆ ಆಗ್ತಾನೆ ಇಲ್ಲ. 1000 ವರ್ಷಗಳ ಹಿಂದೆ ಸಾರಿಗೆ ವ್ಯವಸ್ಥೆ ಅಂದ್ರೆ ಅದು ಎತ್ತಿನ ಬಂಡಿ ಹಾಗೂ ಕುದುರೆ ಟಾಂಗಗಳು ಮಾತ್ರ ಇದ್ವು. ಮಧ್ಯಮ ವರ್ಗದ ಕುಟುಂಬಗಳು ಎತ್ತಿನ ಬಂಡಿ ಇಟ್ಕೊಂಡಿದ್ರೆ ಸಿರಿವಂತರು ಟಾಂಗಗಳನ್ನ ಬಳಸ್ತಿದ್ರು. ಅಸೂಯೆ, ಹಣದಾಸೆ, ಮೈಗಳ್ಳತನದ ಅರಿವಿಲ್ಲದೆ ಜನ ಕಷ್ಟಪಟ್ಟು ದುಡಿತಿದ್ರು. ಹೀಗೆ ನಮ್ಮ ದೇಶ ಹೆಚ್ಚು ಸಿರಿವಂತವಾಗಿದ್ದೇ ವಿದೇಶಿಗರ ಕಣ್ಣು ನಮ್ಮ ಮೇಲೆ ಬೀಳೋದಕ್ಕೆ ಕಾರಣವಾಗಿತ್ತು. ಭಾರತದ ಮೇಲೆ ದಂಡಯಾತ್ರೆಗೆ ಇದೇ ಮುಖ್ಯ ಕಾರಣವಾಗಿತ್ತು. ಒಬ್ಬರ ಹಿಂದೆ ಒಬ್ಬರಂತೆ ಭಾರತದ ಮೇಲೆ ದಂಡೆತ್ತಿ ದಾಳಿ ಮಾಡಿ ಕೈಗೆ ಸಿಕ್ಕಷ್ಟು ಸಂಪತ್ತನ್ನ ದೋಚಿ ತಮ್ಮ ದೇಶಗಳಿಗೆ ತೆಗೆದುಕೊಂಡು ಹೋದ್ರು. ನಮ್ಮ ಭಾರತ ಸ್ವಾವಲಂಬಿ
ದೇಶವಾಗಿತ್ತು. ಆದರೆ ಯಾವಾಗ ಬ್ರಿಟಿಷರು ಭಾರತಕ್ಕೆ ಕಾಲಿಟ್ರೋ ಆಗಿನಿಂದಲೇ ಬಡತನ ಕಾಡೋಕೆ ಶುರುವಾಯಿತು. ಕಲಹಗಳು, ಮೋಸ, ವಂಚನೆ ಶುರುವಾಗಿತ್ತು. ಹೀಗಿದ್ದ ಶ್ರೀಮಂತ ಭಾರತ ಹಿಂದುಳಿದ ಬಡ ರಾಷ್ಟ್ರವಾಗ್ತಾ ಬಂತು. ಆಗ ಬ್ರಿಟಿಷರು ದೊರೆಗಳು ನಮ್ಮನ್ನ ದೋಚಿ ತಿಂದಿದ್ರು. ಈಗ ರಾಜಕಾರಣಿಗಳು, ಉದ್ಯಮಿಗಳು ಇದನ್ನ ಮುಂದುವರೆಸಿಕೊಂಡು ಹೋಗ್ತಿದ್ದಾರೆ. ಇನ್ನು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸ್ಆಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ.